ಸೂರ್ಯವಂಶ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅದರಲ್ಲೂ ಸತ್ಯಮೂರ್ತಿ ಅಂತಕ್ಕಂಥ ಒಂದು ಬೃಹದಾಕಾರದ ಪಾತ್ರ. ಈಗ ಅದು ಸೀರಿಯಲ್ ರೂಪ ಪಡ್ಕೊಂಡಿದೆ. ಅದರಲ್ಲಿ ಸತ್ಯಮೂರ್ತಿ ಆದಂತಹ ಸುಂದರ್ ರಾಜ್ ಅವರು ಹಿರಿಯ ನಟರು ನಮ್ಮೊಟ್ಟಿಗಿದ್ದಾರೆ. ಒಂದು ಲೆಗಸಿ ಇರ್ತಕ್ಕಂಥ ಪಾತ್ರದ ಟೈಟಲ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ವೆರಿ ಆ್ಯಪ್ಟೆಡ್ ಪರ್ಸನ್ ಅನಿಸುತ್ತೆ ಸರ್. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್ ಆ ಪಾತ್ರ ನಿರ್ವಹಿಸ್ತಾ ಇರೋದು. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಒಂದು ಲೆಜೆಂಡ್ರಿ ಪಾತ್ರ ಇದು. ಸುಮ್ಮನೆ ಅಂತಿಂಥ ಪಾತ್ರ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಬಹುಶಃ ವಿಷ್ಣುವರ್ಧನ್ಗಿನ್ನ ವಿಭಿನ್ನವಾಗಿ ಮಾಡೋಕ್ಕಿನ್ನ ಯಾರ ಕೈಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಸೂರ್ಯವಂಶ ಸಿನಿಮಾ ನಾನು ನೋಡಿದ್ದೆ. ಎಸ್ ನಾರಾಯಣ್ ಅವರ ನಿರ್ದೇಶನ ಅತ್ಯಂತ ತುಂಬ ಅದ್ಧೂರಿಯಾಗಿ ನಿರ್ಮಾಣ ಆದಂಥ ಚಿತ್ರ ಇದು. ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದಂಥ ಚಿತ್ರ. ಏನೇನು ಬೇಕೋ ಎಲ್ಲ ಕೊಟ್ಟು ಆ ಸಿನಿಮಾನ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದರು. ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಬಹುಶಃ ನಾನು ಧಾರಾವಾಹಿ ಮಾಡೋದೇ ಕಡಿಮೆ. ಯಾಕಂದರೆ ನಾನೊಂದು ಸ್ವಯಂ ಘೋಷಿತವಾದ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ, ನಾನು ಧಾರಾವಾಹಿ ಮಾಡೋದಿಲ್ಲ ಅಂತ. ಇದು ಓಪನ್ನಾಗಿ ಹೇಳೋವಂಥ ಮಾತು. ಯಾಕೆ ಅಂತಂದರೆ ನನ್ನದೇ ಆದ ಕೆಲವು ಲಿಮಿಟೇಷನ್ಸ್ ಇತ್ತು, ಬೇಡಿಕೆಗಳಿತ್ತು. ಲಿಮಿಟೇಷನ್ ಅಂದರೆ ಟೈಮು. ಈಗ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆಲ್ಲ ಬನ್ನಿ, ನಿಮ್ಮ ಬಟ್ಟೆನೇ ನೀವೇ ಎತ್ಕೊಂಬಂದ್ಬಿಡಿ, ಪೆಟ್ಟಿಗೆ ತೊಗೊಂಬನ್ನಿ, ಏನು ಒಂದು ಅಂದರೆ ಅದು ತಪ್ಪು ಅಂತ ಹೇಳಲ್ಲ. ಧಾರಾವಾಹಿಗಳಲ್ಲಿ ನಡೆಯುವಂಥ ಸಿಸ್ಟಮ್ ಅದು. ಆದರೆ ಇಲ್ಲಿ ನಾನು ಹೇಳಿದಾಗ ಅದನ್ನೆಲ್ಲ ಮೀರಿ ಆ ನಿರ್ಮಾಪಕರು ಒಂದು ಸಿನಿಮಾದಲ್ಲಿ ಏನೇನು ಬೇಕು, ಏನೇನು ಕೊಡ್ತಾರೆ ಅಷ್ಟು ಸವಲತ್ತುಗಳನ್ನ ಕೊಟ್ಟು ಈ ಒಂದು ಧಾರಾವಾಹಿಗೆ ನನ್ನನ್ನು ಹಾಕ್ಕೊಂಡಿದ್ದಾರೆ. ಇದಕ್ಕೆ ಮೊದಲನೇ ಧನ್ಯವಾದಗಳು ನಾನು ನಮ್ಮ ಪದ್ಮನಾಭ ಅವ್ರಿಗೆ ಹೇಳಬೇಕು. ಅದಕ್ಕೂ ಮುಂಚೆ ನನ್ನ ಧನ್ಯವಾದಗಳನ್ನ ಸೆಲ್ವಂ ಸಾರ್ಗೆ ಹೇಳ್ತೀನಿ. ಅವರ ಒಂದು ಹಠ ಮತ್ತು ಅವರ ಒಂದು ರಿಕ್ವೆಸ್ಟು, ನಾನು ಹೇಳಿದ್ರೆ ಸುಂದರರಾಜ್ ಮಾಡ್ತಾರೆ, ನೀವು ಕೇಳಿ ಅಂತ. ಇಲ್ಲ ಸರ್ ಅವ್ರು ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಹಿಂದೆ ಕೂಡ ನನಗೆ ಭಾಳ ಕೆಟ್ಟ ಅನುಭವ ಆಗಿಬಿಟ್ಟಿತ್ತು. ಯಾವಾಗಲೂ ಹೇಳೋರು, ಏನಾದರೂ ಒಂದು ದಿವಸ 2 ದಿವಸ ಬರ್ತಿದ್ರೆ ನಿಮ್ಮದು ಫೋಟೋ ಹಾಕ್ಬಿಟ್ಟು ಹಾರ ಹಾಕ್ಬಿಡ್ತೀವಿ ಅನ್ನೋ ಮಾತುಗಳೆಲ್ಲ ಬಂದಿತ್ತು. ಕಲಾವಿದನಿಗೆ ಕೊಡೋ ಗೌರವ ಅಲ್ಲ ಅದು. ಕಲಾವಿದ ಯಾವತ್ತಿದ್ರೂ ಕಲಾವಿದ. ಅದು ಯಾವುದೇ ರಂಗದಲ್ಲಿ ಮಾಡ್ಬೋದು. ಅದು ರಂಗಭೂಮಿನಲ್ಲಾಗಿರ್ಬೋದು, ಟಿ ವಿ ಚಾನಲ್ಲಾಗಿರ್ಬೋದು, ಅಥವಾ ಸಿನಿಮಾಗಳಲ್ಲಾಗಿರ್ಬೋದು. ನಮ್ಮಲ್ಲಿ ಒಂದು ವಾಡಿಕೆ ಏನಂದರೆ ರಂಗಭೂಮಿಯಿಂದ ಸ್ವಲ್ಪ ಪ್ರಮೋಷನ್ ಅಂದರೆ ಟಿ ವಿಯಿಂದ ಮತ್ತಷ್ಟು ಪ್ರಮೋಷನ್ ಅಂದರೆ ಸಿನಿಮಾ. ಇದು ಒಂದು ಅಪ್ಗ್ರೇಡ್ ವರ್ಷನ್ ಅಂತ ಹೇಳೋದು. ಮತ್ತು ಸಿನಿಮಾದಲ್ಲಿ ಮಾಡಿ ಟಿ ವಿಗೆ ಬರ್ತಾರಲ್ಲ, ಬೇಡಿಕೆ ಇಲ್ಲ ಅವ್ರಿಗೆ, ಅದಕ್ಕೋಸ್ಕರ ಬರ್ತಾರೆ ಅಂತ. ಆ ಥರದ್ದೇನಿಲ್ಲ. ನನ್ನ ಬೇಡಿಕೆ ನನಗಿದೆ, ಅವಶ್ಯಕತೆ ಏನು ಬೇಕೋ ಅದು ನನಗಿದೆ. ಅದರಿಂದ ನಾನು ಬೇಡಿಕೆ ಇಲ್ಲದೆ ಇರೋ ನಟನಾಗಿ ಏನು ನಾನು ವಾಪಸ್ ಬಂದಿಲ್ಲ. ಆದರೆ ನನ್ನ ಬೇಡಿಕೆಗೆ ಮತ್ತು ನನ್ನ ಒಂದು ಕಂಡೀಷನ್ಗೆ ಅವರು ಮನಸ್ಸು ಕೊಟ್ಟು ಕೆಲಸ ಮಾಡಿಸ್ತೀನಿ ಅಂತ ಕೊಟ್ಟ ಭರವಸೆ ಮೇಲೆ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ, ನನಗೂ ಖುಷಿಯಾಗಿದೆ. ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ ಯಾವಾಗಲೂ. ನೀವು ಕೊಡುವಿಕೆ ಕೊಂಡುಕೊಳ್ಳುವಿಕೆ ಎರಡೂ ಇರಬೇಕು. ಬರೀ ಗಿವಿಂಗ್ ಮಾತ್ರ ಅಲ್ಲ, ಅಥವಾ ಟೇಕಿಂಗ್ ಮಾತ್ರ ಅಲ್ಲ. ಹಾಗಾಗಿ ಇದನ್ನು ನಾನು ಕಂಡೀಷನ್ ಯಾಕೆಂದರೆ ಪ್ರೇಕ್ಷಕರಿಗೆ ನಿರಾಸೆ ಆಗಬಾರ್ದು. ನಾನು ಇಲ್ಲಿವರೆಗೂ ನಾನು ಮಾಡಿರುವ ಎಲ್ಲ ಪಾತ್ರಗಳಲ್ಲಿ ನನಗೆ ಸಪೋರ್ಟ್ ಮಾಡಿದವರು ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿದ್ದರು. ಕಡೆಗೆ ಅದನ್ನು ನೋಡೋದು ಪ್ರೇಕ್ಷಕರು. ಆ ಪ್ರೇಕ್ಷಕರ ಮಹಾನುಭಾವ ಯಾವತ್ತುವರೆಗೂ ನಮ್ಮನ್ನು ನೋಡಬೇಕು ಅಂತ ಆಸೆ ಪಡ್ತಾನೋ ಅಲ್ಲಿವರೆಗೂ ನಾವು ಜೀವಂತವಾಗಿರ್ತೀವಿ. ಹಾಗಾಗಿ ನನ್ನ ಮೊದಲನೇ ನಮಸ್ಕಾರ ಪ್ರೇಕ್ಷಕರಿಗೆ, ನಿಮಗೆ. ಅದರಿಂದ ನೀವು ಇಷ್ಟಪಡ್ತೀರಾ ಈ ಪಾತ್ರವನ್ನು. ಯಾಕೆಂದರೆ ಮುಂಚೆನೇ ಹೇಳಿದಾಗೆ ಇದನ್ನು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮಾಡಿದಂಥ ಪಾತ್ರ. ಸ್ವಲ್ಪ ಮಟ್ಟಿಗೆ ಅವರಿಗೆ ನಾನು ಅವರ ಮಟ್ಟಕ್ಕೆ ಬರ್ತೀನಿ, ನೋಡೋಣ, ನೀವು ನೋಡಿ. ಎಸ್, ಸುಂದರ್ ರಾಜ್ ಅವರು ಕನ್ನಡ ಚಿತ್ರರಂಗದಲ್ಲಿ ಲಿಫ್ಟ್ ಮ್ಯಾನ್ ಅನ್ನೋ ಸಿನಿಮಾ ಮಾತ್ರ ಮಾಡಿಲ್ಲ, ಕನ್ನಡ ಚಿತ್ರರಂಗಕ್ಕೆ ಅಕ್ಷರಶಃ ಲಿಫ್ಟ್ ಮ್ಯಾನ್ ಕೂಡ ಹೌದು. ಸಾಕಷ್ಟು ದಶಕಗಳ ಕಾಲ ಕಲಾ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ನಟರು. ಜೊತೆಗೆ ಈಗ ಮೊಮ್ಮಗ ರಾಯನ್ ರಾಜ್ ಸರ್ಜಾ ಅವರಿಗೆ ಒಂಥರ ಲಕ್ಕಿ ಚಾರ್ಮ್ ಆಗಿ ಪರಿಣಮಿಸಿದಾರಂತೆ. ಅದು ಹೇಗೆ ಅನ್ನೋದನ್ನು ಅವ್ರನ್ನ ಕೇಳೋಣ. ಏನಿಲ್ಲ, ನನಗೆ ಮನಸ್ಸು ಒಂದು 4-5 ವರ್ಷದಿಂದ ನಮ್ಮ ಅಳಿಯ ಹೋದ್ಮೇಲೆ ತುಂಬಾ ಬೇಸರದಲ್ಲೇ ಇದ್ದೆ. ಆಮೇಲೆ ನಾನು ಆವತ್ತಿಂದ ಡೈ ಹಾಕೋದು ಬಿಟ್ಬಿಟ್ಟೆ. ನಾನು ಯಾವುದು ಬಣ್ಣ ಹಚ್ಚೋಕ್ಕೆ ಇಷ್ಟ ಆಗಲಿಲ್ಲ. ಅಂದರೆ ಮುಖಕ್ಕೆ ಬಣ್ಣ ಹಚ್ತಾಯಿದ್ದೆ, ತಲೆಗೆ ಬಣ್ಣ ಹಚ್ತಾ ಇರಲಿಲ್ಲ. ಯಾಕೆಂದರೆ ತಲೆ ಕಟ್ಟಿರುವಾಗ ತಲೆಗೆ ಯಾಕೆ ಬಣ್ಣ ಹಚ್ಚಬೇಕು ಅನ್ನೋದು ನನ್ನ ಒಂದು ವಾದ ಆಗಿತ್ತು. ಆದರೆ ಯಾವುದೇ ಒಂದು ನೋವು ಸಾರ್ವಕಾಲಿಕಕ್ಕೆ ಇರೋದಿಲ್ಲ, ಅದು ಸ್ವಲ್ಪ ಮಾಸ್ತಾ ಇರುತ್ತೆ. ಅಂದರೆ ಕಳ್ಕೊಂಡಿದ್ದ ನೋವು ಇದ್ದೇ ಇರುತ್ತೆ, ಅದನ್ನು ವಾಪಸ್ ಪಡೆಯೋಕ್ಕಾಗಲ್ಲ. ಆದರೆ ಕಳೆದು ಹೋಗಿದ್ದನ್ನು ಮತ್ತೆ ಬೇರೊಂದು ರೂಪದಲ್ಲಿ ದೇವರು ಕೊಡ್ತಾನೆ ಅಂತಾರಲ್ಲ, ಅದು ಅಕ್ಷರಶಃ ಸತ್ಯ ಆಗಿರೋದು ನನ್ನ ಮೊಮ್ಮಗ ರಾಯನಿಂದ. ಬೆಳಗ್ಗೆ ಎದ್ದ ತಕ್ಷಣ ಬಂದು ಕಾಲು ಎಳಿತಾನೆ, ತಲೆ ಜುಟ್ಟು ದಾಡಿ ಎಳಿತಾನೆ. ಅದೇನಾದರೂ ಅವ್ನಿಗೇನಾದರೂ ಖುಷಿಯಾದಾಗ ಅದೆಲ್ಲ ಹೇಳ್ತಾನೆ, ಕೋಪ ಬಂದಾಗ ಹೊಡಿತಾನೆ.
ಹಸಿವಾದಾಗ ನನಗೆ ಹಶು ಊಟ ಬೇಕು ಅಂತಾನೆ. ಇದೆಲ್ಲ ಮುಗ್ಧತನದ ಒಂದು ಖುಷಿ ನಾನು ನೋಡಿದಾಗ ಆಯಿತು. ನನಗೆಲ್ಲೋ ಒಂದು ಕಡೆ ಈ ತಾತ ಮತ್ತು ಮೊಮ್ಮಗ ಅಂತಾಗಲೇ ಒಂದು ಥ್ರಿಲ್ ಇರುತ್ತೆ. ಬಹುಶಃ ನನಗೆ ಆ ಒಂದು ಥ್ರಿಲ್ನಲ್ಲೇ ಈ ಪಾತ್ರ ನಂಗೆ ಕೊಟ್ಟಿದ್ದಾರೋ ಒಂದು ಡೌಟ್ ಕೂಡ ಇದೆ. ಇರಲಿ ಪರವಾಗಿಲ್ಲ. ಯಾಕೆಂದರೆ ಮನುಷ್ಯನಿಗೆ ವಯಸ್ಸಾಗ್ತಾ ಎಲ್ಲ ಹಂತದ ಎಲ್ಲ ಪಾತ್ರಗಳನ್ನು ನಿರ್ವಹಿಸಬೇಕಾಗತ್ತೆ. ನಾನು ಅತ್ಯಂತ ಪ್ರೀತಿಯಿಂದ ತಾತನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯ ಕಾರಣ ನನ್ನ ಮೊಮ್ಮಗ ರಾಯನ್. ಅವನ ನೆನಪು ನನಗೆ ಸದಾ ಬರ್ತಾ ಇರುತ್ತೆ. ಇಲ್ಲಿ ಆ ಧಾರಾವಾಹಿನಲ್ಲಿ ಕೂಡ ನನ್ನ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿರ್ತಾನೆ. ಬಟ್ ನಿಜ ಜೀವನದಲ್ಲಿ ನನ್ನ ಅಳಿಯ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊತಾನೆ. ಇದೆಲ್ಲೋ ಎರಡು ಕಾಕತಾಳಿ ಅಂತ ಅನಿಸುತ್ತೆ. ಇರಲಿ, ಬಟ್ ಅಲ್ಲೂ ಮನೆಯಲ್ಲಿ 3.5 ವರ್ಷದ ಮೊಮ್ಮಗ ಮನೇಲಿದ್ದಾನೆ. 32 ವರ್ಷದ ಮೊಮ್ಮಗ ಅನಿರುದ್ಧ್ ಜಟ್ಕರ್ ನನ್ನ ಜೊತೆ ಸ್ಕ್ರೀನ್ ಸ್ಪೇಸ್ ಹಚ್ಕೋತಾ ಇದ್ದಾನೆ ಸೂರ್ಯವಂಶದಲ್ಲಿ. ಸೊ ಹಾಗಾಗಿ ನನಗೆ ಹೇಳಿದರು, ಮೊಮ್ಮಗ ಹುಟ್ಟಿದ ಮೇಲೆ ನಿಮಗೆ ಸೂರ್ಯನ ಬಲ ಜಾಸ್ತಿ ಆಗತ್ತೆ ಅಂತ. ಬಹುಶಃ ಸೂರ್ಯನ ಬಲ ಅನ್ನೋದು ಈ ರೀತಿ ಸೂರ್ಯವಂಶದ ಮೂಲಕ ಬರ್ತಾ ಇದೆ ಅಂತಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟ. ಸೂಪರ್ ಸರ್. ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು. ನೀವು ವೇದಿಕೆ ಮೇಲೆ ಪ್ರತಿ ಬಾರಿಯೂ ನಿರ್ಮಾಪಕರನ್ನು ಅನ್ನದಾತರು ಅಂತಿದ್ರೆ ಎಲ್ಲ ಕಲಾವಿದರು ಭಾಳ ಖುಷಿ ಆಗ್ತಿತ್ತು ನನಗೆ. ಬಟ್ ರೀಸೆಂಟಾಗಿ ಆದಂಥ ಒಂದು ಬೆಳವಣಿಗೆಯಲ್ಲಿ ಒಬ್ಬ ನಿರ್ಮಾಪಕರನ್ನು ಒಬ್ಬ ದೊಡ್ಡ ಸ್ಟಾರ್ ನಟರು ತಗಡು ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಬಟ್ ಅಣ್ಣ ಅವರು ಏನು ಅನ್ನದಾತರು ಅಂತ ಕರೆದಿದ್ರು, ಅದನ್ನು ಸಾಕಷ್ಟು ಜನ ವಹಿಸಿ ಪಾಲಿಸ್ತಾ ಇದ್ದಾರೆ. ಸೊ ಆ ಥರದ ಒಂದು ಪದಗಳನ್ನ ಕೇಳಿದಾಗ ನೀವೊಬ್ಬ ಹಿರಿಯ ನಟರಾಗಿ ಏನು ಹೇಳ್ತೀರಾ ಸರ್? ಮುಖ್ಯವಾಗಿ ಪದ ಬಳಕೆಗಳು ಭಾಳ ಗಂಭೀರವಾಗಿರಬೇಕು. ಆಮೇಲೆ ಅದರಲ್ಲಿ ಅರ್ಥಪೂರ್ಣವಾಗಿರಬೇಕು. ನಾನು ಹೇಳ್ತೀನಿ, ಕಲಾವಿದರು ಯಾವತ್ತೂ ಸ್ವಲ್ಪ ಕಡಿಮೆ ಮಾತಾಡಬೇಕು. ನಾನು ಇದನ್ನು ಕಲ್ತಿದ್ದೆ ರಾಜ್ಕುಮಾರಿಂದ. ಯಾಕೆಂತಂದರೆ ಅವರು ಯಾವತ್ತೂ ಹೇಳೋರು, ಯಾರ ಮನಸ್ಸನ್ನು ನೋಯಿಸಬೇಡಿ ಅಂತ. ಅದು ಯಾವುದೇ ಕಾರಣಕ್ಕಿರ್ಬೋದು. ಹೇಳೋದನ್ನು ಬೇರೆ ರೀತಿಯೇ ಹೇಳ್ಬೋದಾಗಿತ್ತು. ಬಹುಶಃ ನಾನು ದರ್ಶನ್ ಫ್ಯಾನ್ ಕೂಡ. ನನಗೆ ದಚ್ಚು ನಮ್ಮ ತುಗುದೀಪ ಶ್ರೀನಿವಾಸ್ ಅವರ ಮಗ. ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಬಹುಶಃ ಒಬ್ಬ ಫ್ಯಾನ್ ಆಗಿಯೂ ಹೇಳ್ಬೋದು. ಅವನ ಸೀನಿಯರ್ ಆ್ಯಕ್ಟ್ರಾಗೂ ನಾನು ಹೇಳ್ತೀನಿ, ಮಾತಾಡಿದ್ದು ಸರಿಯಿಲ್ಲ. ಆ ಪದ ಬಳಕೆ ಸರಿಯಿಲ್ಲ. ಯಾಕೆಂತಂದರೆ ಅದರಿಂದ ಇವತ್ತೇನು ಚರ್ಚೆ ಆಗ್ತಾಯಿದೆ ಅದು ಎಲ್ರಿಗೂ ವಿಚಾರ ಹೋಗ್ತಾಯಿದೆ. ಎಲ್ಲೇ ನಾವು ಕಲಿಬೇಕಾಗಿರೋದು, ಒಬ್ಬ ಕಲಾವಿದ ಯಾವತ್ತೂ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತಾರೆ. ಜನಗಳು ನೋಡ್ತಾರೆ, ನಾವು ಆಡೋ ಭಾಷೆ, ನಾವು ಮಾಡೋ ನಡವಳಿಕೆಗಳಲ್ಲಿ ತುಂಬ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಉತ್ತುಂಗ ಸ್ಥಾನದಲ್ಲಿ ಅಂಥ ಕಾಟೇರ್ ಅಂತ ಒಂದು ಅದ್ಭುತವಾದ ಸಿನಿಮಾವನ್ನು ಕೊಟ್ಟು ಆ ಒಂದು ಕಾಂಟ್ರವರ್ಸಿಲಿ ಇದೊಂದು ಬರೋ ಅವಶ್ಯಕತೆಯೇ ಇರಲಿಲ್ಲ. ಏನೋ ಬಂದಿದೆ, ಇದನ್ನು ಮರೆಯೋಣ, ಇನ್ನು ಮುಂದೆ ಬೆಳೆಸೋದು ಬೇಡ. ಇಲ್ಲಿ ಒಂದು ಎಚ್ಚರಿಕೆ ಗಂಟೆ ಅವನಿಗೂ ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ. ಬಟ್ ನಾನು ಹೇಳೋದು, ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ಒಬ್ಬ ಅನ್ನದಾತ ತರ್ತಾನೆ ಅಂದರೆ ಅನ್ನದಾತನ ಮರಿಬಾರ್ದು. ಯಾಕಂದರೆ ನಾವೊಂದು ಮನೆಯಲ್ಲಿ ಒಂದು ಲೋಟ ಕಾಫಿ ಕುಡಿಬೇಕಾದ್ರೆ, ಒಂದು ಲೋಟ ನೀರು ಕುಡಿಬೇಕಾದ್ರೆ ಅದಕ್ಕೆ ನಾವು ಕಾಸು ಕೊಟ್ಟು ಖರ್ಚು ಮಾಡಿ ಮಾಡಬೇಕಾಗತ್ತೆ. ಬಟ್ ಎಲ್ಲವನ್ನು ಒದಗಿಸುವ ನಿರ್ಮಾಪಕ ಇವತ್ತು 400ರಿಂದ 500 ಸಿನಿಮಾಗಳು ಬಂದರೂ ಕೇವಲ 3-4 ಸಿನಿಮಾ ಓಡಿ ಮಿಕ್ಕಿದೆಲ್ಲ ಡ್ರೈನ್ ಔಟ್ ಆಗ್ತಾಯಿದೆ. ಆದರೂ ಸಿನಿಮಾ ಮಾಡೋಕ್ಕಿಂತ ನಿರ್ಮಾಪಕರು ಬರ್ತಾ ಇದ್ದಾರೆ. ಅವರು ಏನಾದರೂ ಮಾಡಿರಲಿ, ಅದು ಸೈಟ್ ಮಾರಿದ ದುಡ್ಡು ಆಗಿರ್ಬೋದು, ಮನೇಲಿ ಡೆಪಾಸಿಟ್ ಎಫ್ ಡಿ ಮಾಡಿದ ದುಡ್ಡಿಂದ ಸಿನಿಮಾ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಅನ್ನದಾತನೇ. ಇಬ್ಬರನ್ನ ನೆನೆಸ್ಕೋತೀವಿ. ಒಬ್ಬ ಯೋಧ, ನಮ್ಮ ಪ್ರಾಣ ತ್ಯಾಗ ಮಾಡೋಂಥ ಯೋಧ, ಇನ್ನೊಬ್ಬ ರೈತ, ಇನ್ನೊಬ್ಬ ಸಿನಿಮಾ ನಿರ್ಮಾಪಕ. ಅವನಲ್ಲಿ ಯೋಧನ ಗುಣವೂ ಇದೆ, ರೈತನ ಗುಣವೂ ಇದೆ. ಅದರಿಂದ ಅನ್ನದಾತನೇ ಯಾವತ್ತೂ ಕೆಟ್ಟದಾಗ ನಡೆಸ್ಕೋಬಾರ್ದು, ಅವಹೇಳನ ಮಾಡಬಾರ್ದು. ಪದ ಬಳಕೆ ಭಾಳ ಗಂಭೀರವಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯ ಮಾತನ್ನು ಹೇಳಿದ್ರಿ. ಇದು ನಿಜವಾಗ್ಲೂ ಬಹುಶಃ ಇಡೀ ಇಂಡಸ್ಟ್ರಿಗೆ ರೀಚ್ ಆಗಬೇಕು ಅನ್ನೋದು ನನ್ನ ಆಶಯ. ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ, ಮಗಳಿಗೆ ಒಬ್ಬ ತಂದೆಯಾಗಿ ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ಅಂತ. ಯಾಕಂದರೆ ಆ ಕಹಿ ನೆನಪುಗಳಿಂದ ಹೊರಗಡೆ ಬಂದು ಮತ್ತೆ ಒಂದು ಹೊಸ ಜೀವನ ಕಟ್ಕೋಬೇಕು ಅಂದಾಗ ಸಾಕಷ್ಟು ಅಡೆತಡೆಗಳಿರುತ್ತೆ, ಸಮಾಜ ಎಲ್ಲವೂ ಏನೇನೋ ಇರುತ್ತೆ. ಸೊ ಇವುಗಳೆಲ್ಲವುಗಳನ್ನು ನಿಭಾಯಿಸಿ ಮತ್ತೆ ಅವರು ನಾರ್ಮಲ್ ಲೈಫ್ಗೆ ವಾಪಸ್ ಆಗಿದ್ದಾರೆ, ನಾವು ನೋಡ್ತಾ ಇರ್ತೀವಿ. ಭಾಳ ಖುಷಿಯ ವಿಚಾರ. ಆ ನಿಟ್ಟಿನಲ್ಲಿ ನಿಮ್ಮ ಮಗಳಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್? ನಾನು ಮಗಳಿಗೆ ಸಪೋರ್ಟಿವ್ ಆಗಿದ್ದೀನೋ ಇಲ್ಲೋ ಗೊತ್ತಿಲ್ಲ, ನನಗೆ ಅವಳು ಸಪೋರ್ಟಿವ್ ಆಗಿದ್ದಾಳೆ ಅಂತ ಹೇಳ್ತೀನಿ. ಶಿ ಈಸ್ ಅ ಗ್ರೇಟ್ ವುಮನ್ ಅಂತ ಹೇಳ್ತೀನಿ. ನನ್ನ ಮಗಳು ಅಂತ ಹೇಳಲ್ಲ. ಯಾರೇ ಒಬ್ಬರು ಆ ಸ್ಥಾನದಲ್ಲಿ ಇದ್ದಿದ್ರೆ ಇವತ್ತು ಏನಾದರೂ ಆಗ್ಬೋದಾಗಿತ್ತು. ಅದು ನಾನು ತಂದೆಯಾಗಿ ನಾನು ಅನೇಕ ಸಲ ಈ ಅನುಭವಗಳನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಆಕೆ ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಅಳಿಯ ತೀರ್ಕೊಂಬಿಟ್ಟ, ಕೇವಲ 5 ತಿಂಗಳಿದ್ದಾಗ. ಆಮೇಲೆ ಆ ಒಂದು ಪೀರಿಯಡಲ್ಲಿ ಶಿ ವಾಸ್ ವೆರಿ ಅಪ್ಸೆಟ್ ಆಗಿದ್ಲು. ಆಚೆಗೆ ಒಂದು ನಿಮಿಷ ತಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋಳು. ಆ ಒಂದು ಭರಾಟೆಯಲ್ಲಿ ಹೊಟ್ಟೆಲಿರೋ
ಮಗುಗೆ ಏನಾದರೂ ಆಗ್ಬೋದಲ್ಲ ಅಂತ ಒಂದು ಆತಂಕ ಕಾಡ್ತಾಯಿತ್ತು. ಮತ್ತು ಅದನ್ನು ಓವರ್ಕಮ್ ಮಾಡಿ ಮಗು ಹುಟ್ಟಿದ ಕೆಲವೇ ತಿಂಗಳಲ್ಲಿ ಕೋವಿಡ್ ಬಂದುಬಿಡ್ತು. ಆ ಕೋವಿಡ್ ಬಂದ ಸಂದರ್ಭ ನಾನು ಇನ್ನೂ ಮರೆಯಲ್ಲ. ಯಾಕೆಂದರೆ ಮಗು ಒಂದು ಕಡೆ ಇತ್ತು, ಮೇಘನಾ ಒಂದು ಕಡೆ ಇದ್ಲು, ಪ್ರಮೀಳಾ ಒಂದು ಹಾಸ್ಪಿಟ್ಲಲ್ಲಿ ಒಂದು ಕಡೆ ಇದ್ಲು, ನಾನು ಹಾಸ್ಪಿಟ್ಲಲ್ಲಿ ಒಂದು ಕಡೆ ಇದ್ದೆ. ಒಬ್ಬರ ಮುಖ ಒಬ್ಬರು ನೋಡೋಕ್ಕೆ ಆಗ್ತಾಯಿರಲಿಲ್ಲ. ಆದರೆ ದೈವದ ಒಂದು ಶಕ್ತಿ ಮತ್ತೆ ನಮ್ಮನ್ನು ಜೀವಂತವಾಗಿ ಉಳಿಸ್ಕೊಳ್ತು. ಮತ್ತು ನಾವೆಲ್ಲ ಒಂದಾದ್ವಿ. ಆನಂತರ ಒಂದೊಂದು ದಿನ ತಳ್ಳಬೇಕಾದ್ರೆ ಒಂದೊಂದು ಯುಗ ದಾಟ್ದಂಗೆ ಆಗ್ತಾಯಿತ್ತು. ಆದರೆ ಇವೆಲ್ಲದಕ್ಕೂ ಸಾಥ್ ನಿಂತವಳು ನನ್ನ ಹೆಂಡತಿ ಪ್ರಮೀಳಾ ಜೋಶಿ. ಅವಳು ಒಬ್ಬ ತಾಯಿಯಾಗಿ, ಒಂದು ಕರುಣಾಮಯಿಯಾಗಿ ಎಷ್ಟೇ ಅನ್ನಿಸ್ಕೊಂಡ್ರು ಮಗಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು. ಹಾಗೆ ಮಗುನೂ ಬೆಳೀತಾ ಬಂದ. ಈಗ ಅವನಿಗೆ 3.5 ವರ್ಷ. ಆದರೆ ಈ ಎಲ್ಲ ಪ್ರಾಸೆಸ್ಸಲ್ಲೂ ಆ ಮನಸ್ಸಲ್ಲಿ ಏನು ನೋವು ಮೇಘನಾಗಿದೆ ಅದು ಯಾವತ್ತೂ ಮಾಸೋದಿಲ್ಲ. ವಿ ವಿಲ್ ನೆವರ್ ಗೆಟ್ ಬ್ಯಾಕ್ ಅವರ್ ಚಿರು. ಬಟ್ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಪವರ್ ಟಿ ವಿ ಮೂಲಕ ನಮಗೆ ಮತ್ತೆ ಪವರ್ ಕೊಟ್ಟಿರೋದು ಜನಗಳು, ನೀವುಗಳು, ವಾಹಿನಿಗಳು. ನಿಮ್ಮೆಲ್ಲರ ಒಂದು ಸಪೋರ್ಟ್ ನಮ್ಮನ್ನು ಇವತ್ತು ಜೀವಂತವಾಗಿ ಉಳಿಸಿದೆ, ಗಟ್ಟಿಯಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಮಗಳು, ಅವಳಿಗೆ ಇರೋಂಥ ನಂಬಿಕೆ, ಬದುಕು. ನಾನು ಎಲ್ರಿಗೂ ಹೇಳೋದು, ಶಿ ಹ್ಯಾಸ್ ಬಿಕಮ್ ಎನ್ ಐಕಾನ್ ಫಾರ್ ದ ಎವ್ರಿ ಡಿಸ್ಟ್ರಾಟೆಡ್ ಮದರ್. ಅಂದರೆ ನೋವಿನಲ್ಲಿರೋ ತಾಯಂದ್ರಿಗಾಗಿರ್ಬೋದು, ತಂಗಿರಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳಿಗೆ ದೊಡ್ಡ ಒಂದು ಮಟ್ಟದಲ್ಲಿ ಬಲವಾಗಿದ್ದಾಳೆ ಮೇಘನಾ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಭಾಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ಚು. ಇದಿಷ್ಟು ಸುಂದರ್ರಾಜ್ ಅವರ ಮನದಾಳದ ಮಾತಾಗಿತ್ತು. ವೀಕ್ಷಕರೇ, ನಿಜವಾಗ್ಲೂ ಮೇಘನಾ ರಾಜ್ ಅವರ ನಡೆ ಒಂದಷ್ಟು ಜನಕ್ಕೆ ಸ್ಫೂರ್ತಿಯಾಗುತ್ತೆ ಅನ್ನೋದಾದರೆ ಅಕ್ಷರಶಃ ತಪ್ಪಾಗಲ್ಲ ಅನ್ಬೋದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.